ಮಹಿಳೆಯರಿಗೆ ಏನದಲ್ಲ ಫ್ರೀ ಬಸ್ ಕೊಡ್ಲತ್ತೀವಿ, ಗಂಡಸರಿಗೆಲ್ಲ ಹೆಚ್ಚಿಗೆ ಮಾಡ್ಯಾಕಿ ಹೆಣ್ಮಕ್ಳಿಗೆ ನಾವು ಫ್ರೀ ಕೊಟ್ಟಿದ್ದೇವೆ ಒಂದು ಆಯ್ತದ. ಈ ಕ್ವಾರ್ಟರ್ ಏಟ್ ಆಗ್ಯಾಚಾರ ಹೇಳ್ರಿ. ರಾತ್ರಿ ನಡೆದಿರಿಲ್ಲ, ಒಂದು ಬಾಟಲ್ ಎಂದು ಮಿನಿಮಮ್ 10 ರಿಂದ 20 ಎಷ್ಟಾಗಿದೆ ಹೆಚ್ಚಿಗೆ, 25 ರೂಪಾಯಿ ಹೆಚ್ಚಿಗೆ ಆಗಿದೆ ಅಂತ. ಅಂದ್ರೆ ಇದ್ ಕಡೆ ಗಣಸೂರಿನಿಂದ ಈ ಕಡೆ ತಗೊಂಬದು, ಈ ಕಡೆ ಹೆಣ್ಮಕ್ಳಿಗೆ ನಾವು ಫ್ರೀ ಕೊಡ್ಲತ್ತಿದ್ದು. ಇದು ಕಾಂಗ್ರೆಸ್ ಸರ್ಕಾರ. ಕರೆಂಟ್ ಬಿ ಫ್ರೀ, ಎಲ್ಲ ದುಕಾನ್ದಾರ್ ಪರೇಶಾನ್, ಫ್ಯಾಕ್ಟ್ರಿದವ್ರು ಪರೇಶಾನ್, ಎಲ್ಲರೂ ಪರೇಶಾನ್. ನಾವು ತಿಂಗಳಿಗೆ ಇಷ್ಟು ಫ್ರೀ ಕೊಡ್ಲತ್ತಿದ್ದೆವು. ಯುವ ನಿಧಿ, ಇಲ್ಲಿ ಎಷ್ಟು ಮಂದಿ ಡಿಗ್ರಿ ಹೋಲ್ಡರ್ ಇದ್ರಿ, ಯಾರಿಗೆ ತಿಂಗಳಿಗೆ ರೊಕ್ಕ ಹೊಂಟಾವ ಹೇಳ್ರಿ? 3 ಸಾವಿರ ರೂಪಾಯಿ ಹೊಂಟಾವ ಯಾರಿಗಾರ? ಒಬ್ರಿಗೆ ಹೊಂಟಿಲ್ಲ. ಏನು 2-3 ತಿಂಗಳು ಕೊಟ್ಟರು ಮುಗ್ದೋಯ್ತು. ಹಿಂಗಾಗಿ ಈ 5ಕ್ಕೆ5 ಗ್ಯಾರಂಟಿ, ಅದಕ್ಕೆ ಇವರು ಗ್ಯಾರಂಟಿ ಕೊಟ್ಟು ಒಂದೇ ವರ್ಷದಲ್ಲಿ ಇವತ್ತು ಪಾರ್ಲಿಮೆಂಟ್ ಬಂತು. ಒಂದೇ ವರ್ಷದಲ್ಲಿ ಜನ ಇವರಿಗೆ ಮುಕ್ಕಿಸಿ ಮನೆ ಕೂಡಿಸಿದಾರೆ. 28ರಲ್ಲಿ ಬರೀ 9 ಸೀಟ್ ಬಂದಿದೆ ಇವ್ರದ್ದು, ಗೊತ್ತಾಯ್ತಾ? ಇವ್ರ ಗ್ಯಾರಂಟಿ ಸಕ್ಸಸ್ ಆಯ್ತಿತ್ತಂದ್ರ ಇವತ್ತಿನ ತರ ಪ್ರಜಾಪ್ರಭುತ್ವ ಎತ್ತಿಡಬೇಕು, ಡೆಮೋಕ್ರಸಿ ಎತ್ತಿಡಬೇಕು. ಸರ್ಕಾರ ಹಳ್ಳಿ ಲೆವೆಲ್ಗೆ ಬರಬೇಕು, ವಿಧಾನಸೌಧ ಅಲ್ಲಿರಬಾರ್ದು, ಹಳ್ಳಿಯಲ್ಲಿ ಇರಬೇಕು. ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಎಲೆಕ್ಷನ್ ಅಧಿಕಾರ ವಿಕೇಂದ್ರೀಕರಣ ಆಗಿ ಕೆಳಗಿನ ತನ ಬರಬೇಕು. ಸರ್ಕಾರ ಬಂದು 2.5 ವರ್ಷ ಆಯ್ತು, ಇನ್ನ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾಕೆ ಮಾಡ್ತಾ ಇಲ್ಲ ನೀವು? Knowledge Park, the creative school. Admissions are open from LKG to 10th standard. Free uniform for new admission students. Noble Public School. Admissions are open. Elm se hi dono jahan mein kamyabi hai. Sky Sunshine School. Step towards better future. Admissions are open. ಧೈರ್ಯ ಇಲ್ಲ ಇವ್ರ ಬಲ್ಲಿ, ಗ್ಯಾರಂಟಿಗಳ ಮ್ಯಾಗ ಇವರಿಗೆ ಭರೋಸಾ ಇಲ್ಲ. ಯಾಕ್ರಪ್ಪ ನೀವು 5-6 ತಿಂಗಳು ಸಾಕಿತ್ತು, ಮಾಡ್ರಿ ಎಲೆಕ್ಷನ್. ಯಾಕೆ ಮಾಡಲ್ರಿ? ಯಾಕಂದ್ರೆ ಇವು ಎರಡೂ ಪಾರ್ಟಿ ಸೇರಿ ಭಾಳ ತಗಡ ಆಗ್ಯಾವ. ಮತ್ತೆ ನಮ್ಮ ಮನೆ ಕಳಿಸಿದ್ರೆ ಮತ್ತೆ ಮುಂದೆ ಭಾಳ ಪರೇಶಾನ್ ಆಗ್ತದೆ ಅಂತೇಳಿ ಇವರು ಎಂಜಾಯ್ ಮಾಡಲು ಹೊಂಟಾರ. ಮತ್ತೆ ಡೆಮೋಕ್ರಸಿ ಬಗ್ಗೆದಾಗಿ ಇವರು ಮಾತಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಹಿಡಿದು ಇವರು ಮಾತಾಡ್ತಾರ. ಸಂವಿಧಾನದಲ್ಲಿ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಇದೆ, ಮತ್ತೆ ಇದು 5 ವರ್ಷ ಯಾಕೆ? ಇದು ಈ ನಿಮ್ಮ ಸರ್ಕಾರ ಬಂದು 2.5 ವರ್ಷ ಮೇಲೆ ಆಯ್ತು, ಯಾಕೆ ಎಲೆಕ್ಷನ್ ಮಾಡ್ತಾ ಇಲ್ಲ ನೀವು ಹೇಳ್ರಿ? ಹಾಗಾಗಿ ಬಂಧುಗಳೇ, ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಕಾಂಗ್ರೆಸ್ ಸರ್ಕಾರ ನೋಡ್ರಿ, ಅವ್ರ ಸರ್ಕಾರ ಬಿಡ್ರಿ, ಅವ್ರು ಯಾರು ಇರ್ತಾರ ಯಾರು ಹೋಯ್ತಾರ ಅವೆಲ್ಲ ನಾವು ತಲೆ ಕೆಡ್ಸ್ಕೊಂಬದ್ ಬೇಡ. ಆದರೆ ಇವತ್ತ ಅವ್ರ ವೈಫಲ್ಯತೆಗಳು ನಾವು ಜನರ ಮಧ್ಯದಲ್ಲಿ ಒಯ್ಯಬೇಕು. ಇವತ್ತು 5 ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವುದಿದೆ ಹೇಳ್ರಿ? ನಾವೆಲ್ಲ ರೈತರ ಮಕ್ಕಳು. ಭಾರತ ದೇಶ, ಕರ್ನಾಟಕ 75% ರೈತರು. Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance is Smart Bazaar Baswa Kalyan. ಯಾವ್ದು ಗ್ಯಾರಂಟಿ ಇದೆ ಹೇಳ್ರಪ್ಪ? ನಮ್ಮ ಗಿರಾಕಿಗಳು ಅಲ್ಲಲ್ಲಿ ಇರ್ತಾವ. ರೈತರ ಗ್ಯಾರಂಟಿ ಯಾವುದಿದೆ ಹೇಳ್ರಪ್ಪ? ದೇಶದ ಬೆನ್ನೆಲುಬು, 2 ಬಾರಿ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಅವರು, 2 ಬಾರಿ ಸಾಲ ಮನ್ನಾ ಮಾಡಿದ್ರು, 2 ಬಾರಿ. ಮತ್ತು ವಿಶೇಷವಾಗಿ 2018ರಲ್ಲರ 25,000 ಕೋಟಿ
ನಾನೇ ಕೋಆಪರೇಟಿವ್ ಮಿನಿಸ್ಟರ್ ನಿಮ್ಮೆಲ್ಲ ಆಶೀರ್ವಾದದಿಂದ. ಉಮಾಕಾಂತ್ ನಾಗಮಾರಿಪಳ್ಳಿ ಅವರು ಇದ್ದಾರೆ, ಅವ್ರ ಜಿಲ್ಲಾಧ್ಯಕ್ಷರು DCC ಬ್ಯಾಂಕಿದ್ದು. ಕಾಂಗ್ರೆಸ್ 50,000 ಮನ್ನಾ ಮಾಡಿದ್ದು ಬಿಟ್ಟು ಹೋದ್ರು. ಆ ದುಡ್ಡು ನಾವೇ ಕೊಟ್ಟೆವು. ಸೂರ್ಯಕಾಂತ್ ಅವರೇ, 450 ಅಲ್ಲ, ಆ ಹಿಂದಿಂದು ಈಗಿಂದು ಎರಡೂ ಸೇರಿದ್ರೆ ಸುಮಾರು 800 ಚಿಲ್ಲರೆ ಕೋಟಿ ಏನದಲ್ಲ, ನಾವು ಬರೀ ಬೀದರ್ ಜಿಲ್ಲೆ ಮನ್ನಾ ಮಾಡಿದ್ದೆವು. ಬರೀ ಬೀದರ್ ಜಿಲ್ಲೆ. ಗೊತ್ತಾಯ್ತಾ? ರೈತರ ಬಗ್ಗೆ ಅದ ಕಾಳಜಿ. ನಮ್ಮ ಖೂಬಾ ಅವ್ರು ಹೇಳಿದ್ರು BSSಗೆ ಏನದಲ್ಲ ಚಾಲು ಮಾಡ್ಬೇಕಂತ. ಖೂಬಾ ಅಂಜಬೇಡ, ಮತ್ತೆ ನಮ್ಮ ಸರ್ಕಾರ ಬರ್ತದ, ಮತ್ತೆ ನಾವೇ BSSಗೆ ಚಾಲು ಮಾಡ್ತೇವೆ, ಮತ್ತೆ ಯಾರು ಚಾಲು ಮಾಡಲ್ಲ. ಅದು ಬರ್ದಿಟ್ಕೊಡಿ. ಎಲ್ಲರೂ ಮಾಡಲಿ. ಮೋಸ್ಟ್ ವೆಲ್ಕಮ್. ಇವತ್ತು ನಮ್ಮ ಇಲ್ಲಿನ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಮ್ಮ ರೈತರ ಜೀವನಾಡಿ ಅದು. ಅಲ್ಲಿ ನೋಡ್ರಿ, ಮಂಡ್ಯದ ಶಾಸಕರು ಬಂದಾರ. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಢಣ್ಣಗುಡೆಲ್ಲ ವರ್ಷಿಗೆ 50 ಕೋಟಿ ಕೊಟ್ಟು ಮಾತಾಡ್ಬೇಕಂತಾರ. ನಮ್ಮಲ್ಲಿ ಯಾಕೆ ಕೇಳಲ್ಲ ಹೊಂಟಿರಿ? ಕುಮಾರಸ್ವಾಮಿ ಅವರು ಇದ್ದಾಗ 20 ಕೋಟಿ ಕೊಟ್ಟು ನಾವು ಫ್ಯಾಕ್ಟ್ರಿ ಚಾಲು ಮಾಡಿಲ್ಲ. ನಾವು 20 ಕೋಟಿ ಕೊಟ್ಟು ಇವತ್ತು ರಾಜಶೇಖರ್ ಪಾಟೀಲ್ ಅದೇ ಕಾನ್ಸ್ಟಿಟ್ಯೂನ್ಸಿದು ಲೀಡರ್ ಇದಾರ. ಇಲ್ಲಿಂದ ಇನ್ಚಾರ್ಜ್ ಇಬ್ಬಿಬ್ಬರು ಮಂತ್ರಿಗಳಿದ್ದಾರೆ ರೈತರ ಪರವಾಗಿ. ಇವತ್ತು ನಾಳೆ ಬೆಳಿಗ್ಗೆ ಒಂದು 50 ಕೋಟಿ ಕೊಟ್ಟು ಫ್ಯಾಕ್ಟ್ರಿ ಚಾಲು ಮಾಡಿಸ್ರಿ. ಫ್ಯಾಕ್ಟ್ರಿ ಮಾರ್ಲಾಕ್ ಹೊಂಟಾರ ಅಂತೇಳಿ ನಾನು ಕೇಳಿದ್ದೀನಿ. ಲೀಸ್ ಕೊಡಬೇಕು ಅಂತೇಳಿ ಹೊರಟಾರ ಅಂತೇಳಿ ನಾನು ಕೇಳಿದ್ದೀನಿ. ಈ ಕೆಲಸ ಆಗಬಾರ್ದು. ನಿಮ್ಗಾಗಲಿಲ್ಲ ಬಿಟ್ಬಿಡಿ. ಅದು ಇವತ್ತು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಿದ್ದಾರ, ಅವ್ರ ಹತ್ರ ನಾನು ಕೋಆಪರೇಟಿವ್ ಮಿನಿಸ್ಟರ್, ಅವ್ರಿಗೆ ಕರೆದೆ ನಾನು ಚೇಂಬರಿಗೆ. ಅಣ್ಣ, ನಾವು ಫ್ಯಾಕ್ಟ್ರಿ ಚಾಲು ಮಾಡೋದಿದೆ, 1 ವರ್ಷ ಸುಮ್ಮನೆ ಇರು, ನಾವು ದುಡ್ಡು ಕಟ್ಟಲ್ಲ, ರೈತರ ಪರವಾಗಿ ಫ್ಯಾಕ್ಟ್ರಿ ಚಾಲು ಮಾಡಿದ್ದೆವು. ಇವತ್ತು ಅವರು ಇವತ್ತಿನ ಮಾಡಿನಪ್ಲೆ ಬಂದು ಅಲ್ಲಿ ಕೀಲಿ ಹಾಕಿಲ್ಲ, ಹರಾಜು ಮಾಡಿಲ್ಲ. ಅವರು ನಾವು ಹೇಳಿದ ಮೇಲೆ ಸುಮ್ಮನೆ ಕುಂತು 1 ವರ್ಷ ಅವಕಾಶ ಕೊಟ್ಟರು. ಅದೇ ದುಡ್ಡಿನಿಂದ ನಾವು ಫ್ಯಾಕ್ಟ್ರಿ ಚಾಲು ಮಾಡಿದೆವು. ಇವತ್ತು ಇದರಲ್ಲಿ ಇತಿಹಾಸ ಇದೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇಂಥ ದಿಟ್ಟ ನಿರ್ಧಾರಗಳು. ಇವತ್ತು ನಿಮಗೊಂದು ಮಾತು ಹೇಳ್ತೀನಿ, ಇವತ್ತು ಬೀದರು ಕರ್ನಾಟಕದ ಕಿರೀಟ. ಇದು ಅಷ್ಟೇ ಅಲ್ಲ, ಇವತ್ತು ಎಲ್ಲ ಕಡೆಯಿಂದ ಟೂರಿಸಂ ತಗೋರಿ ಟಾಪ್. ನಿಖಿಲ್ ಅವರೇ, ಹೆರಿಟೇಜ್ ತಗೋರಿ ಟಾಪ್. ಇಂಡಸ್ಟ್ರಿಯಲ್ ಏರಿಯಾ 82ದಾಗ ನಮ್ಮ ಇಡೀ ಸೌತ್ ಇಂಡಿಯಾದಾಗ ನೋ ಇಂಡಸ್ಟ್ರಿ ಡಿಸ್ಟ್ರಿಕ್ಟ್ ಅಂತೇಳಿ ಅನೌನ್ಸ್ ಮಾಡಿದ್ದು. ಕುಮಾರಸ್ವಾಮಿ ಅವರಿದ್ದಾಗ 15,000 ಜನರಿಗೆ ಇಲ್ಲಿ ನೌಕರಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಅವರು ಪ್ರಸ್ತಾವನೆ ಕೊಟ್ಟಿದ್ರು. ಹೀಗಾಗಿ ಎಲ್ಲ ದಿಶೆಯಲ್ಲಿ ನಾವು ಬಾರ್ಡರ್ ಏರಿಯಾದವರು. ಹೈದರಾಬಾದ್ ನಮಗೆ ಪಕ್ಕದಲ್ಲಿದೆ, ಸೋಲಾಪುರ ಪಕ್ಕದಲ್ಲಿದೆ, ಪುಣೆ ಪಕ್ಕದಲ್ಲಿದೆ. ಇದಕ್ಕೆ ನಾವು ಡೆವಲಪ್ ಮಾಡಬೇಕಾಯ್ತು ಅಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ನಂಬರ್ 1 ಡಿಸ್ಟ್ರಿಕ್ಟ್ ಮಾಡಬಹುದು. ಅದು ಮುಂದೆ ಹಾಗೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ನಾನು ಹೇಳಕ್ ಬಯಸ್ತೀನಿ. ಇಂಥ ಒಂದು ಸಮಯ ಬರುತ್ತೆ.